ಒಂದು ಮುದ್ದಾದ ಮಗುವನ್ನು ಪರಿಚಯಿಸುವಂತಹ ಸಂದರ್ಭ. ಪೃಥು ಪಿ ಅತ್ವೈ ಇವರ ತಂದೆ ಪುನೀತ್ ಜಿ ಕೂಡ್ಲೂರು ಹಾಗೂ ತಾಯಿ ಪೂಜಾರಿ. ಈ ಮಗುವಿನ ವಯಸ್ಸು ಕೇವಲ 7 ವರ್ಷ. 3ನೇ ತರಗತಿ ಮೈಸೂರಿನಲ್ಲಿ ಪೂರ್ಣಚೇತನ ಪಬ್ಲಿಕ್ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಬಹುಶಃ ನಿಮ್ಗೆಲ್ಲ ಆಶ್ಚರ್ಯ ಆಗ್ತಾ ಇರಬಹುದು ಏನು ವಿಷಯ ಅಂತ. ಈ ಮಗು ಪೃಥು ಪಿ ಅತ್ವೈ ಕೇವಲ 30 ನಿಮಿಷದ ಅವಧಿಯಲ್ಲಿ 150 ಶ್ಲೋಕವನ್ನು ಪಠಿಸಿ ಇಲೈಟ್ ವರ್ಲ್ಡ್ ರೆಕಾರ್ಡ್, ಏಷ್ಯಾ ರೆಕಾರ್ಡ್ಸ್ ಅಕಾಡೆಮಿ ಹಾಗೂ ಇಂಡಿಯಾ ರೆಕಾರ್ಡ್ಸ್ ಅಕಾಡೆಮಿಯಲ್ಲಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ. Most shlokas recited in 30 minutes by an individual minor male ಎಂಬ ದಾಖಲೆಯನ್ನು ವಿಶ್ವದಲ್ಲೇ ಪ್ರಥಮ ಬಾರಿಗೆ ನಿರ್ಮಿಸಿದ ಕೀರ್ತಿ ಪೃಥು ಪಿ ಅತ್ವೈ ಅವರಿಗೆ ಸಲ್ಲುತ್ತದೆ. ಪೃಥು ಅವರ ಮೇಧಾಸಕ್ತಿ ಗಮನಿಸಿ ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಆದರ್ಶ ಸೇವಾ ಸಂಘ ಹಾಗೂ ವಿಶ್ವ ವಿಪ್ರಜ್ಞಯಿ ಪರಿಷತ್ ಪೃಥುವಿಗೆ ಕಳೆದ ವರ್ಷ ಆದರ್ಶ ಬಾಲ ಪ್ರತಿಭಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಮತ್ತು ಈ ವರ್ಷ ಆಗಸ್ಟ್ ತಿಂಗಳಲ್ಲಿ ಮೈಸೂರಿನ ಮೂಕಾಂಬಿಕಾ ಸಮೃದ್ಧಿ ಬಡಾವಣೆ ನಿವಾಸಿಗಳ ಹಿತ ರಕ್ಷಣಾ ಸಮಿತಿ ಬಾಲಸೂತ್ರ ಕಲಾರತ್ನ ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ವಿಸ್ ಕಿಡ್ಸ್ ಕಾರ್ನಿವಲ್ ಸಂಸ್ಥೆಯು ಜುಲೈ 2024 ಅಖಿಲ ಭಾರತ ಮಟ್ಟದ ಶ್ಲೋಕ ಪಠಣ ಸ್ಪರ್ಧೆಯಲ್ಲಿ ಭಾಗವಹಿಸಿ ಶ್ಲೋಕ ಸ್ಕಾಲರ್ ಎಂಬ ಪ್ರಶಸ್ತಿ ಪಡೆದಿದ್ದಾರೆ. ತಾನು ಕೂಡಿಟ್ಟ ಗೋಲಕದ ಹಣವನ್ನು ಅಯೋಧ್ಯ ರಾಮ ಮಂದಿರದ ನಿರ್ಮಾಣದ ಸಂದರ್ಭದಲ್ಲಿ ಅಯೋಧ್ಯ ಶ್ರೀ ರಾಮ ಮಂದಿರ ತೀರ್ಥ ಕ್ಷೇತ್ರ ಟ್ರಸ್ಟ್ಗೆ ಸ್ವಯಂ ಪ್ರೇರಣೆಯಿಂದ ಹಸ್ತಾಂತರಿಸಿದ್ದರು. ಇಂತಹ ಬಾಲ ಪ್ರತಿಭೆಯನ್ನು ಇಂದು ಗುರುತಿಸಿ ಗೌರವಿಸುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿದೆ. ಇವರ ಜೀವನವು ಮತ್ತಷ್ಟು ಕೀರ್ತಿಗಳೊಂದಿಗೆ ಉಜ್ವಲಿಸಲಿ, ನಮ್ಮೂರಿನ ಕೀರ್ತಿಯು ಬೆಳಗಲಿ ಎಂದು ಚಾಮರಾಜನಗರ ಜನತೆಯ ಪರವಾಗಿ ಹಾಗೂ ವಿದ್ಯಾ ಗಣಪತಿ ಸಮಿತಿ ಮತ್ತು ಈಶ್ವರಿ ಮ್ಯೂಸಿಕ್ ಸಂಸ್ಥೆಯ ಪರವಾಗಿ ಚಾಮರಾಜೇಶ್ವರ ದೇವರಲ್ಲಿ ಪ್ರಾರ್ಥಿಸುತ್ತೇವೆ.